ಬಿಟ್ಟು ಇರ್ತಾರೆ ಅವ್ರಿಗೆ ಮುಟ್ಲಿಕ್ಕಿಲ್ಲ. ಬೇರೆ ಅವರಲ್ಲೂ ಅಹಂಕಾರ ಇರ್ಬೋದು, ಇಲ್ಲ ಅಂತಲ್ಲ, ಚಿತ್ರಕಲಾವಿದರಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರಲ್ಲೂ ಅಹಂಕಾರ ಇರ್ತದೆ, ನಮ್ಮನ್ನ ಕರೀಲಪ್ಪ ಅವರು ಅನ್ನುವಂಥದ್ದು. ಹೌದು, ಅಂತಾರಾಷ್ಟ್ರೀಯ ಇದು ಫೆಸ್ಟಿವಲ್ ಅದ, ಸಿನಿಮಾ ಚಲನಚಿತ್ರೋತ್ಸವ ಅಡ್ಡಿಲ್ಲ ಅದು. ಆದರೆ ಬೆಂಗಳೂರು ನಡಿ ಮುಂದೆ ಬೆಂಗಳೂರಿನ ಅಲ್ಲಿ ಎಲ್ಲ ಈ ನಾಯಕ ನಟರಿಗೆ ಇನ್ನು ಉಳಿದವ್ರಿಗೆ ಹೋಗಿ ಮುಟ್ಟಬೇಕಾಗಿದ್ದ ಮೆಸೇಜ್ ಮುಟ್ಟಿಲ್ಲ ಅನ್ನೋದು ಒಂದು ಏನಪ್ಪ ಅಂದ್ರೆ ಇವತ್ತಿನ ದೊಡ್ಡ ಪ್ರಶ್ನಾರ್ಥಕವಾದ ಪ್ರಶ್ನೆ ಆಗ್ಯದ. ಹೇಗೆ ಮುಟ್ಟಿದರೆ ಯಾಕೆ ತಪ್ಪಿಸಿದ್ರು ಅನ್ನುವಂಥದ್ದು, ಮುಟ್ಟಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಇದು ಇಲ್ಲಿಟ್ಟ ಇನ್ನೊಂದು ಮಾತನ್ನು ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಸಿನಿಮಾ ಕಲಾವಿದರಲ್ಲೂ ಸಹಿತ ಮೊದಲಿನ ಒಂದು ವ್ಯಕ್ತಿತ್ವ ಇವತ್ತಿನ ಕಲಾಕಾರರು ಅದಾನ ಅನ್ನುವಂಥ ಒಂದು ಮಾತದ. ಯಾಕಂತಂದ್ರೆ ಇವತ್ತು ರಾಜ್ಕುಮಾರ್ ಮಟ್ಟದ ಒಂದು ಮೇರು ವ್ಯಕ್ತಿತ್ವ ಚಿತ್ರರಂಗದಲ್ಲಿ ಯಾರ್ದಪ್ಪ ಇವತ್ತು? ರಾಜ್ಕುಮಾರ್ ಅವ್ರದ್ದು ಇಲ್ಲ, ಇನ್ನೊಬ್ಬರದ್ದು ಇಲ್ಲ, ಜೊತೆಗೆ ಇನ್ನುಳಿದ ಯಾವುದೇ ನಟರದ್ದು ಆಗಿರ್ಬೋದು, ದರ್ಶನ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ನಮ್ಮ ಕಿಚ್ಚ ಆಗಿರ್ಬೋದು. ಇವರು ರಾಜ್ಕುಮಾರ್ ಅವರ ಎತ್ತರದ ವ್ಯಕ್ತಿತ್ವವನ್ನು ಇನ್ನೂ ಪಡೀಲಿಕ್ಕೆ ಆಗಿಲ್ಲ, ಇನ್ನೂ ಪಡಿಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ನಟರು ಸಹಿತ ಆ ಪ್ರಮಾಣದ ದೊಡ್ಡವರಿಲ್ಲ. ಆದರೂ ಒಂದು ಸ್ವಲ್ಪ ಏನೋ ಅವ್ರು ಸಿನಿಗ್ತಾನೆ, ಏನು ಮಾಡೋದು ಬೇಡಪ್ಪ ಅನ್ನುವಂಥ ಭಾವನೆಗಳು ಅವರು ಬೆಳೆದಿದ್ದರಿಂದ ಮೋಸ್ಟ್ಲಿ ಈ ಫಂಕ್ಷನ್ದಲ್ಲಿ ಭಾಗವಹಿಸಲಿಕ್ಕಿಲ್ಲ. ಅದು ಏನೋ ಅದು ಸಹಿತ ಹೇಳೋ ಪದ್ಧತಿ ಮಾತ್ರ ಬೇರೆ ಆಗಬೇಕಾಗಿತ್ತು, ಭಿನ್ನ ಆಗಬೇಕಾಗಿತ್ತು. ಅದು ಆಗಲಾರ್ದಕ್ಕೆ ಇವತ್ತು ಪ್ರತಿಯೊಂದು ಈ ಒಂದು ಸಿನಿಮಾ ರಂಗದಲ್ಲೇ ಪ್ರತಿಯೊಬ್ಬರು ಈ ಚರ್ಚೆ ಮಾಡ್ತಾಯಿದ್ದಾರೆ. ಯಾಕೆ ಮಾತಾಡೋದು ಡಿ ಕೆ ಶಿ ಅವರು ಅಂತಿಲ್ಲ. ಬಟ್ ಇಲ್ಲಿ ಒಂದು ಥಿಂಗ್ ಏನು ಕ್ಲಿಯರ್ ಆಗ್ತದಪ್ಪ ಅಂದರೆ, ಡಿ ಕೆ ಶಿ ಅವರು ಹೇಳುವಲ್ಲೇ ಇನ್ನೊಂದು ಹಿಂದಿನ ಘಟನೆಗಳು ಸಹಿತ ನೆನಪಿಸ್ಕೊಂಡ್ರು. ಮೇಕೆದಾಟು ಪಾದಯಾತ್ರೆ ಸಂದರ್ಭ ಅದು ಇನ್ನುಳಿದ ಸಂದರ್ಭಗಳಲ್ಲಿ ಆ ಸಂದರ್ಭ ನೆನಪಿಸ್ಕೊಂಡ್ರೆ, ಆ ಸಂದರ್ಭದ ಪಾರ್ಟಿಯ ರೆಸೊಲ್ಯೂಷನ್ ಆಗಿತ್ತು, ಆ ಒಂದು ಸಾರ್ವಜನಿಕವಾಗಿ ಎಲ್ಲರೂ ಕರೆದಿರಲಿಲ್ಲ ಅದು ಅನ್ನೋ ಸಹಿತ ಅಷ್ಟೇ ಗಮನಾರ್ಹದ. ಯಾಕಂದರೆ ಕಾಂಗ್ರೆಸ್ ಆ ಸಂದರ್ಭದಲ್ಲೇ ಗೆಲ್ಲುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕಾಗಿತ್ತು. ಕಾಂಗ್ರೆಸ್ಸಿಗರು ವಿಶೇಷವಾಗಿ ಬೆನ್ನು ಹತ್ತಿ ಅದನ್ನು ಸಾಹಸ ಮಾಡಿದರು. ಅದರ ನಂತರಲ್ಲೇ ಅದು ಪ್ರತಿಫಲ ಪಡಿತಾ ಇದ್ದಾರೆ, ಆ ಮಾತು ಬೇರೆ. ಬಟ್ ಇಂಥ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ ಯಾರು ಸಿನಿಮಾ ನಟರು ಅಂತಾರೆ. ಈ ಗ್ಯಾರಂಟಿಗಳ ಬಗ್ಗೆ ಇದು ಮಾಡಿದಾಗ ಯಾವುದೋ ಆ ರೀತಿಯಾಗಿ ಒಂದು ಪ್ರಚಾರ ಕೊಡಲಿಲ್ಲ ನಮಗನ್ನುವಂಥ ಮಾತುಗಳು ಸಹಿತ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇವು ಸಹಿತ ಇಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಮೇಕೆದಾಟು ಪಾದಯಾತ್ರೆ ಆಗಲಿ, ಇನ್ನೊಂದು ಪಾದಯಾತ್ರೆ ಆಗಲಿ, ತಮ್ಮ ಪಾರ್ಟಿಯನ್ನು ಕಟ್ಟು ಪಾದಯಾತ್ರೆಗಳು. ಹೀಗಾಗಿ ಇನ್ನುಳಿದ ಪಕ್ಷಗಳಿಗೆ ಸಂಬಂಧಿಸಿದವರು ಯಾಕೆ ಬರ್ತಾರೆ ಇವರು ಪಾರ್ಟಿ ಫಂಕ್ಷನ್ದಲ್ಲಿ ಅನ್ನೋದು ಅದು ಸಹಿತ ವಿವಾದಕ್ಕೆ ಕಾರಣ ಆಗಿದೆ. ಒಟ್ಟಾರೆ